ಪಬ್ಲಿಕ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಈ ಥರ ದೇವ್ರ ಫೋಟೋಗಳನ್ನು ಹಾಕೋದನ್ನ ದಯವಿಟ್ಟು ಮಾಡಬೇಡಿ. ಯಾರ ಭಾವನೆ ಕೂಡ ಧಕ್ಕೆ ತರಬೇಡಿ. ನೋಡಿ, ಮಹದೇಶ್ವರ ಫೋಟೋ ಹಾಕಿದ್ರ, ಹನುಮಂತರ ಫೋಟೋ ಹಾಕಿದ್ರ, ಶ್ರೀರಾಮನ ಫೋಟೋ, ಸರಸ್ವತಿ ಫೋಟೋ, ಬಸವಣ್ಣನವ್ರ ಫೋಟೋ, ಗಣೇಶಂದು ಎಲ್ಲ ಇದೆ. ಬರೀ ಎಲ್ಲ ಹಿಂದೂ ಧರ್ಮದವರ ಫೋಟೋಗಳೇ ಜಾಸ್ತಿ ಇದೆ. ನಾನು ಅನ್ಯ ಧರ್ಮದಲ್ಲ, ಯಾವ ಧರ್ಮದವರು ಕೂಡ ಇಲ್ಲ ಹಾಕಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿಜ, ನಿಮ್ಮ ಮನೇಲಿ ದೇವ್ರನ್ನ ಪೂಜೆ ಮಾಡ್ತೀರಾ, ಅದೇ ದಿನ ತಂದು ಇಲ್ಲಿ ಹಾಕೋದ್ರಿಂದ ಯಾವ ಮೆಸೇಜ್ ಕೊಡ್ತಾ ಇದ್ದೀರಾ ನಿಮಗೆ ದೇವ್ರು ನಿಜವಲ್ಲೂ ಕೂಡ ಕೈ ಹಿಡಿತಾನ, ಹೋಗ್ಲಿ ಒಳ್ಳೇದು ಮಾಡ್ತಾನೆ. ಇವತ್ತು ಆರೋಗ್ಯ ಅಧಿಕಾರಿಗಳು ಇವತ್ತು ರೋಡಿಗೆ ಬಂದಿದ್ದಾರೆ. ಕ್ಲೀನ್ ಸಿಟಿ ಯಾಕೆ ಒಳ್ಳೆ ಸ್ಥಾನಕ್ಕೆ ಹೋಯಿತು, ಆದರೆ ಮುಂದಿನ ಅವ್ರ ಕಾರ್ಯಕ್ರಮಗಳೆಲ್ಲ ಏನು? ದೀಪದ ಕೆಳಗಡೆ ಕತ್ಲು ಅನ್ನೋ ಹಾಗೆ ಕಾರ್ಪೊರೇಷನ್ ಹಿಂಭಾಗನೇ ಇರುವಂಥ ಫಸ್ಟು ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. CHO ವೆಂಕಟೇಶ್ ಅವರು ಈಗ ನಮ್ಮೊಟ್ಟಿಗೆ ಬರ್ತಿದ್ರೆ. ಇನ್ನೊಂದು ಇಶ್ಯೂಸ್ ಏನಂದರೆ, ಎಲ್ಲೆಲ್ಲಿ ದೇವರ ಫೋಟೋಗಳನ್ನು ಹಾಕಿದ್ದಾರೆ ಟಾಯ್ಲೆಟ್ ಮಾಡೋ ಜಾಗದಲ್ಲಿ, ಯಾವ ಧರ್ಮದ ದೇವರ ಫೋಟೋಗಳನ್ನು ಕೂಡ ಹಾಕಬಾರ್ದು. ಈಗ ನೋಡ್ತಾ ಇದ್ದಾರೆ ನೋಡಿ, ದೇವ್ರ ಫೋಟೋಗಳನ್ನು ಹಾಕಿದ್ದಾರೆ. ಸೊ ಇಲ್ಲೆಲ್ಲ ದೇವ್ರ ಫೋಟೋಗಳನ್ನು ಹಾಕಿದ್ದಾರೆ. ರಾತ್ರಿ ಹೊತ್ತು ಬಂದು ಇಲ್ಲಿ ಯೂರಿನಲ್ಸ್ ಮಾಡ್ತಾರೆ, ಇಲ್ಲಿ ಬಂದು ಇಲ್ಲೇ ಉಚ್ಚೆ ಮಾಡಿ ಅವರು ಹೋಗ್ತಾರೆ ಅಂತ. ಕೆಲವು ದಿನಗಳಿಂದನೇ ನಮ್ಮ ರೈಟ್ ನ್ಯೂಸಲ್ಲೊಂದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಾರ್ಯಾರು ಯೂರಿನ್ ಪಾಸ್ ಮಾಡ್ತಾರೆ ಆ ಜಾಗದಲ್ಲೆಲ್ಲ ದೇವ್ರ ಫೋಟೋನ ಅಂಟಿಸುವಂಥ ಕಾರ್ಯಕ್ರಮಗಳು. ಸರ್, ಈ ಥರ ಎಲ್ಲ ಇದೆ. ಇದಕ್ಕೆಲ್ಲ ಕಾರ್ಪೊರೇಷನಿಂದ ಏನು ಅನುಮತಿನ ಸರ್? ಯಾವ ಥರ ಸರ್ ಇದು? ಖಂಡಿತವಾಗ್ಲೂ ಹೇಳ್ತೀವಿ, ಕಾರ್ಪೊರೇಷನಿಂದ ಯಾರು ಅನುಮತಿ ಕೊಟ್ಟಿರೋಲ್ಲ. ಇದು ಎರಡು ಥರದ್ದು ಜನಗಳಿಗೆ ಅವರ ಒಂದು ಭಾವನೆಗಳಿಗೆ ಇಲ್ಲಿ ಮಾಡದೇ ಇರಲಿ ಅಂತ ಒಂದು ಭಯಕ್ಕೆ ಅಂಟಿಸಿರೋ ಅಂಥದ್ದು. ಬಟ್ ದೇವರಿಗೆ ಅದರಿಂದ ಅಪಮಾನ ಆಗುತ್ತೆ ಅನ್ನೋದು ಅವರು ಕಿಂಚಿತ್ತು ಯೋಚನೆ ಮಾಡಿಲ್ಲದೆ ಇರೋ ಕಾರಣ ನಾನು ಹೇಳೋದಿಷ್ಟೇ, ಅದು ಒಂದು ಭಯದ ಜೊತೆಗೆ ಅದನ್ನು ದೇವ್ರದ್ದು ಎಲ್ಲಿ ಸ್ಥಾನ ಇಡಬೇಕು ಅಲ್ಲಿಟ್ಟರೆ ತುಂಬ ಒಳ್ಳೆಯದು. ಇಲ್ಲ ಯಾರು ಅಂಟಿಸಿರ್ತಾರೋ ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಅಟ್ಲೀಸ್ಟ್ ದಿನ ಬಂದು ಇಲ್ಲಿ ಪೂಜೆ ಮಾಡಿ ಕ್ಲೀನ್ ಮಾಡಿ ಹೋಗಲಿ ಅಂತ ಅದನ್ನು ನಾನು ಕೇಳ್ಕೊತೀನಿ. ಈಗ ಅವ್ರು ಅಂಟಿಸಿದ್ದಾರೆ, ಇಲ್ಲಿ ಆ ದೇವ್ರದ್ದು ಒಂದು ಭಕ್ತಿಯಿಂದ ಅಂಟಿಸಿದರೆ ಬಂದು ದಿನ ಪೂಜೆ ಮಾಡೋಗಲಿ. ನನ್ನ ವೈಯಕ್ತಿಕ ವಿಚಾರ ಇಷ್ಟೇ. ಎಸ್ ಸರ್. ಈಗ ಶುಚಿಯಾಗಿದ್ದ ಕಡೆ ದೇವರು ಕೂಡ ನಿಲ್ಲಿಸ್ತಾರೆ ಅಂತ ಒಂದು ಜಾಗ ಇದೆ. ಅಂಥದ್ರಲ್ಲಿ ಅಸಹ್ಯ ಜಾಗಕ್ಕೆ ಬಂದು ದೇವರು ಹಾಕೋದ್ರಿಂದ ಸರ್ ಯಾವ ಥರ ಸಂದೇಶಗಳಿದೆ ಸರ್? ಇದೊಂದು ಮೈಸೂರಿನಲ್ಲಿ ಅನೇಕ ಕಡೆ ಇದೆ ಸರ್. ಇದಕ್ಕೇನಾದರೂ ಕಾರ್ಪೊರೇಷನ್ ಕ್ರಮ ಕೈಗೊಳ್ಳೋದು ಏನಾದರೂ ಇದೆಯಾ? ಖಂಡಿತ ಇದ್ರ ಬಗ್ಗೆ ಚಿಂತನೆ ಮಾಡಿ ನಾನು ಮುಂದಿನ ಬಾರಿ ನಾನು ನಿಮ್ಮ ಖಂಡಿತ ತಿಳಿಸ್ತೀನಿ. ಇದ್ರ ಬಗ್ಗೆ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ದೇವ್ರ ಫೋಟೋಗಳನ್ನ ಅಂಟಿಸಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಯಾರು ಕೂಡ ಪರ್ಮಿಷನ್ ಕೊಡಲ್ಲ ಮತ್ತು ಯಾರು ಕೂಡ ಹಾಕಲೂಬಾರ್ದು ಇದನ್ನು. ಇದು ಅವರ ಒಂದು ಭಾವನೆಗಳಿಗೆ ಧಕ್ಕೆ ತರೋ ಹಾಗೆ. ಕೆಲವರು ಎಲ್ಲ ಹೇಳ್ತಾರೆ, ಆಟೋ ಡ್ರೈವರ್ ಆಗಿರ್ಬೋದು, ಲಾರಿ ಡ್ರೈವರ್ ಆಗಿರ್ಬೋದು, ಇಲ್ಲೇ ಬಂದು ಯೂನಿಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಆಟೋ ಡ್ರೈವರೇ ಅಣ್ಣ ಇವಾಗ ಸೊ ನೀವಿಲ್ಲೇ ಸ್ಟಾರ್ಟ್ ಮಾಡೋದು? ಇಲ್ಲ, ನಾವು ಹೊರಗಡೆ ಸುಮ್ಮನೆ ನಿಂತ್ಕೊಂಡೆ. ಈಗ ಹೊರಗಡೆ ಅಲ್ಲೆಲ್ಲ ದೇವ್ರ ಫೋಟೋಗಳನ್ನ ಅಂಟಿಸಿದ್ದಾರೆ ಸರ್, ಇದು ಸರಿನಾ ತಪ್ಪ? ತಪ್ಪು ಸರ್. ಅದು ಏನು ಗೊತ್ತೇ, ಸುಮ್ಮನೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಎಲ್ಲರೂ ಬಂದು ಸುಸು ಮಾಡೋದು ಎಲ್ಲ ಮಾಡೋದು ಇಲ್ಲೇ ಮಾಡ್ತಾರೆ. ತಪ್ಪು ಅಲ್ವಾ? ತಪ್ಪು ಸರ್. ಈಗ ಅವ್ರಿಗೆ ಏನು ಹೇಳ್ತೀರಾ? ಅಲ್ಲ, ಅವ್ರಿಗೆ ನಾವು ಹೇಳೋದೇನೆಂದರೆ, ಈಗ ಅಂಟಿಸೋದು ತಪ್ಪು. ಅವರು ಏನೋ ಒಂದು ಪೂಜೆ ಮಾಡ್ತಿರಲ್ವಾ, ಮಾಡ್ತೀವಿ. ಅದೇ ಸರಸ್ವತಿ, ಅದೇ ಶ್ರೀರಾಮ, ಅದೇ ಕೃಷ್ಣ ಎಲ್ಲ ಇದ್ರೆ ಹೌದೌದು, ತಗೊಂಡು ಗೋಡೆ ಮೇಲೆ ಇದು ಉಚ್ಚೆ ಮಾಡೋ ಜಾಗದಲ್ಲಿ ಹಾಕ್ಬಿಟ್ರೆ ತಪ್ಪು. ತಪ್ಪು ಸರ್. ಏನು ಅದೇ ಹೌದು ಸರ್. ಹೌದು, ಮಾಡಬಾರ್ದು. ಇದು ಮಾಡೋದ್ರಿಂದ ಏನು ಅವ್ರಿಗೆ ನಾವು ಏನು ಬೆಲೆ ಕೊಟ್ಟಂಗೆ ಆಯ್ತದೆ ಹೇಳಿ? ಈಗ ದೇವರು ಎಲ್ಲರಿಗೂ ದೇವ್ರೆ ಹಿಂಗೆ ಅಂಟಿಸ್ಬಿಟ್ರೆ ಅವ್ರಿಗೆ ಏನು ಬೆಲೆ ಕೊಟ್ಟಂಗೆ? ಎಲ್ಲೋ ತಂದು ಸುಮ್ಮನೆ ಅಂಟಿಸ್ಬಿಟ್ರೆ ಒಂದು ಜಾಗದಲ್ಲಿ ಒಂದು ಜಾಗ ಇರ್ತದೆ, ಆ ಜಾಗದಲ್ಲಿ ಈಗ ದೇವಸ್ಥಾನ ಇದೆ, ಅಲ್ಲಿ ಅಂಟಿಸ್ಕೊಳ್ಳಿ. ಕರೆಕ್ಟು ಇರೋದು ಹೇಳ್ತೀನಿ. ಕರೆಕ್ಟು, ಇವರೆಲ್ಲ ಹೇಳ್ತಾರೆ ಕರೆಕ್ಟು. ಇದೊಂದು ನಮಗೆ ಸಾಲ್ವ್ ಮಾಡಿಕೊಟ್ಬಿಟ್ರೆ, ಇದು ದೇವಸ್ಥಾನ ಯಾರು ಯಾವತ್ತೂ ಮಾಡಲ್ಲ, ದೇವರು ಅಂತ ನಂಬ್ಕೊಂಡಿದ್ದೀವಿ. ಇದೊಂದು ನಮಗೆ ಸಾಲ್ವ್ ಮಾಡ್ಕೊ, ಕಾರ್ಪೊರೇಷನ್ ಸಾಲ್ವ್ ಮಾಡಿಕೊಡ್ಬೇಕು ನಮ್ಗೆ ಇದು. ಅಣ್ಣ ಸರ್, ಇದು ನೋಡಿ ಗಿಡ ಎಲ್ಲ ಕಿತ್ತಾಕೋದು ಹೊರಗಡೆ ಅಣ್ಣ. ಇದೇನ ಇದು ಚಿಕ್ಕ ಮೈದು ಕರೆಂಟ್ ಹೋಯ್ತು, ಏನು ಮಾಡ್ತಾನೆ ನೋಡಿ, ಇಲ್ಲೇ ಇದೆ ನೋಡಿ, ಫೋಟೋ ಹೊಡಿರಿ, ಇಲ್ಲೇ ತೋರಿಸ್ತೀನಿ. ಇದು ಕ್ಲೀನ್ ಮಾಡಿ ಒಂದು ನಮಗೆ ಇಲ್ಲಿ ಆರೋ ಫ್ರೀಯಾಗೆ ನಮಗೆ ಇದೊಂದು ಇದು ಕರೆಂಟ್ ಐತೆ, ಕರೆಂಟ್ ಐತೆ. ಇದೊಂದು ಫಸ್ಟ್ ಒಂದು ಕ್ಲಿಯರ್ ಆಗ್ಬೇಕು ನಮಗೆ. ಇಲ್ಲಿಂದ ಕ್ಲಿಯರ್ ಆದರೆ ನಮಗೆ ಇಲ್ಲಿ ಬರೋರು ಮಾಡೋರು ಕಮ್ಮಿ ಐತಿ. ಫುಲ್ ಎಲ್ಲ ಕ್ಲಿಯರ್ ಆಗ್ಬೇಕಣ್ಣ. ಇದು ನಮ್ಗೆ ಐತಿದೆ. ಅವಾಗ ನೋಡ್ಕೋತೀರ ಆಮೇಲೆ ನಾವು ಇಲ್ಲೇ ಸರ್ಕಲಲ್ಲಿ ದೇವಸ್ಥಾನ ಮುಂದೆ, ಇಲ್ಲಿ ನಂದೂರು ಪಕ್ಕ ದೇವಸ್ಥಾನ ನಿಮ್ಮ ಮನೇಲಿ ನಾಡಿದ್ದು ಬಂದು ನೋಡಿ. ಏನು ಗೊತ್ತಣ್ಣ, ಇವಾಗ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಯಾರ ಮಾಡಿದ್ರೆ ಒಂದು ಫೈನ್ ಹಾಕ್ತೀನಿ ಪಟ್ ಅಂತ. ಅಲ್ಲ ಬಂದಿದೆ, ಯಾರು ಬರಲ್ಲ ಸರ್, ಎಲ್ಲ ಕೊಡ್ತೀವಿ. ಖಂಡಿತ ಅವರು ಎಲ್ಲಿ ಇಲ್ಲಿ ರೆಗ್ಯುಲರ್ ಆಗಿ ಆ ಥರದವ್ರು ಇದ್ರೆ ಖಂಡಿತ ಅಂತವ್ರಿಗೆ ಫೈನ್ ಹಾಕೋದಕ್ಕೆ ವ್ಯವಸ್ಥೆ ಮಾಡೋಣ. ಇನ್ನು ಅದ್ರ ಜೊತೆಗೆ ಇಲ್ಲಿ ಈ ಥರದ್ದು ಏನಾದ್ರು ಮತ್ತೆ ಗಲೀಜು ಈ ಥರದ್ದು ಕಂಡು ಬಂದರೆ ನಮ್ಗೆ ಖಂಡಿತ ಮಾಹಿತಿ ಕೊಡಿ. ಇದ್ರ ಬಗ್ಗೆ ಕ್ಲೀನ್ ಮಾಡಿಸಿ ಸ್ವಚ್ಛತ್ವ ಕಾಪಾಡೋದಕ್ಕೆ. ಈಗ ಇದನ್ನು ಹಾಕಿರೋದು ಇಲ್ಲಿ ಕರೆಂಟ್ ಇದೆ ಅಂತ ಯಾರೋ ಇವರು, ಇದು ಬಂಕಿಗೆ ಸಂಬಂಧಪಟ್ಟಿದ್ದ ಜಾಗ ಆದರೂ ಸಹ ನಾವು ಕ್ಲೀನ್ ಮಾಡಿಸ್ಕೊಡ್ತೀವಿ. ಈ ಕಡೆದು ಆ ಬಂಕಿಂದ ಜಾಗದ್ದು ಅವ್ರದ್ದು, ಅದು ಅವರು ಕ್ಲೀನ್ ಮಾಡಿಸ್ಕೊಳ್ಳೋ ಅಂಥದ್ದು ಅವ್ರು ಮಾಡಿಸ್ಕೊಳ್ಳಿ. ಅದನ್ನು ಬರೋರಿಗೆ ಒಂಚೂರು ಯಾಕೆ ಕಾಣ್ರು ಜನರು ಬರೋರಿಗೆ ಗೊತ್ತಾಗಬಾರ್ದು. ಚೆನ್ನಾಗಿ ರೋಡು ಚೆನ್ನಾಗೈತೆ, ಮಡಿಕೊಂಡವ್ರೆ, ಕಾರ್ಪೊರೇಷನ್ ಹೆಲ್ಪ್ ಮಾಡವ್ರೆ
ಅಂತ ಒಂದು ಹೆಸರು ಬರ್ಬೇಕು ಅಷ್ಟೇ ಅಣ್ಣ, ದಯವಿಟ್ಟು ಕೈ ಮುಗಿತೀರಿ ಅಣ್ಣ. ಅದು ಸುಮಾರು ಜನ ಸುಮಾರು ಜನ ಮಾಡ್ತಾರೆ, ಅದು ಯಾರು ಕೇಳೋರಿಲ್ಲ. ನಾವು ಮಾಡ್ತೀವಿ, ನಮ್ಮ ಜೊತೆ 3 ಜನ ಮರ ಸಪೋರ್ಟ್ ನಾವು ಮಾಡ್ತೀವಿ, ನಿಂತ್ಕೋಬೇಕು, ಜೊತೆಗೆ ನಿಂತ್ಕೋಬೇಕು, ಯಾರು ಬರಲ್ಲ. ಸೊ ನಾವು ಮಾತಾಡಿ ಹೇಳಿ ಸರ್, ನಿಜ ಸೊಳ್ಳೆ ಸರ್. ಆಯ್ತು ಸರ್, ಅದು ಸಹಕರಿಸಿದ್ರೆ ನಮಗೂ ಒಂದು ನಿಮ್ಮಂಥವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ಬಟ್ ಇದಕ್ಕೆ ಒಂದು ಇಲ್ಲಿಂದ ಅಷ್ಟು ದೂರದಲ್ಲಿರೋ ಒಂದು ಪಬ್ಲಿಕ್ ಶೌಚಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಅದು ಖಂಡಿತ ಭಾಳ. ಈ ಜನಗಳು ಸಹ ಇವರ ಮನಸ್ಥಿತಿನ ಬದಲಾಯಿಸ್ಕೋಬೇಕು. ಯಾಕೆಂದರೆ ಒಬ್ಬರಿಗೆ ಒಂದು ಯೂರಿನ್ ಪಾಸ್ ಮಾಡಬೇಕು ಅಂತ ಒಂದು ಸಿಗ್ನಲ್ ಬಂದರೆ ಅದನ್ನು ತಡ್ಕೊಳ್ಳೋದಕ್ಕೆ ಮಿನಿಮಮ್ 10 ನಿಮಿಷ ಟೈಮ್ ಕೊಡ್ತಾರೆ. ಆದರೆ ಶುಗರ್ ಇರೋರಿಗೆ ಅಟ್ಲೀಸ್ಟ್ ಒಂದು 5 ನಿಮಿಷ ತನಕ ಟೈಮ್. ಇಲ್ಲಿಂದ ಹೋಗೋಕ್ಕೆ 1 ನಿಮಿಷ ಸಾಕು ಅಲ್ಲಿಗೆ ನಡ್ಕೊಂಡು ಹೋಗೋಕ್ಕೆ. ಅಷ್ಟು ಹೋಗೋಕ್ಕಾಗಲಿಲ್ಲ ಅಂದರೆ ನಾವು ಇದನ್ನು ಸಾರ್ವಜನಿಕರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ, ಏನೇ ಸಕ್ಕರೆ ಕಾಯಿಲೆ ಇರಲಿ ಏನೇ ಇರಲಿ, ಆದರೆ ಈ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಅವ್ರಿಗೂ ಒಂದು ಸ್ವಲ್ಪ ಜವಾಬ್ದಾರಿ ತಂದುಕೊಳ್ಳೋದು ಈ ಮೂಲಕ ತಿಳ್ಕೊಳ್ಳಿ, ಒಂದು ಅರ್ಥ ಆಗಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಬರೋರು ಓಡಾಡ್ತಾರೆ ಜನಗಳು, ಅವರೇ ಬೈಬೇಕು. ದೇವಸ್ಥಾನ ಐತಾನೆ ಗೊತ್ತಾಗಲ್ಲ, ಅವರೇ ಬೈಬೇಕು, ನಾವು ಬೈಯಾಗಲ್ಲ. ಓಡಾಡ್ತಾರೆ ಅವರೇ ಬೈಬೇಕು, ಅವಲೇ ಗೊತ್ತಾಗೋದು ಇಲ್ಲಿ ಓಡಾಡೋರಿಗೆ. ನಾವು ಇರ್ತೀವ, ಇವ್ರು ಅಲ್ಲಿರ್ತಾರೆ, ಆಫೀಸಲ್ಲಿ ಇರ್ತಾರೆ, ಇವ್ರಿಗೆ ಎಷ್ಟು ದಸ ಅದು ಬಂದು ಮಾಡೋರು ಅಂತ ಹೇಳಕತ್ತಿದ್ದ. ಸೊ ಕ್ಲೀನ್ ಸಿಟಿ, ಮೈಸೂರು ಕ್ಲೀನ್ ಸಿಟಿನ ನಂಬರ್ 1 ಸ್ಥಾನಕ್ಕೆ ತರಬೇಕು ಅಂತ CHO ವೆಂಕಟೇಶ್ ಆರೋಗ್ಯ ಅಧಿಕಾರಿಗಳು ಅವರು ಇಲ್ಲಿಂದನೇ ಇನ್ಶೂರೆನ್ಸ್ ತೊಗೊಂಡಿದ್ದಾರೆ. ನೋಡಿ ಅಲ್ಲೇ ಕಸ ಬಂದು ಹಾಕಿದ್ರು, ಅಲ್ಲೇ ಬಂದು ಹಾಕಿದ್ರು. ಇದೇ ಊರು, ಇದು ಕಸ ಹಾಕೋದು ಬಿಡ್ವಾ? ಸರಿ ಸರ್, ನಮ್ಗೆ ಇದು ಹೊಸ್ತಾ ಬಂದ್ರೆ ಅಲ್ಲ, ಇದು ಮೊದಲನೇ ಸತಿ ಹಾಕಿದ್ರೆ ಏನ್ ಮಾಡ್ತೀವಿ ಹೇಳಿ? ಸರಿ ಸರಿ, 500 ರೂಪಾಯಿ ದಂಡ ಹಾಕ್ತೀವಿ. ಇದೇ ಫಸ್ಟ್ ಬಂದಿರೋದು ನಾನು. ಇದೇ ಫಸ್ಟ್ ಬಂದಿರೋದಾ? ಎಲ್ಲಿರೋದ ಮನೆ ಎಲ್ಲಿರೋದು? ನಮ್ಮ ನಂಜುಮಳಗೆ. ನಂಜುಮಳಗೆ. ಇಲ್ಲಿ ಯಾಕೆ ಬಂದಿರಿ ಕೆಲಸಕ್ಕೆ? ಇಲ್ಲಿ ಕೆಲಸಕ್ಕೆ ಬಂದ್ರೆ ನೀವು ಡೈಲಿ ಇಲ್ಲೇ ಹಾಕೋದಾಗ? ಇಲ್ಲ ಇಲ್ಲ ಇಲ್ಲ, ನಮ್ಗೆ ಗೊತ್ತಿಲ್ಲ, ಅವ್ರು ಕೇಳಿಲ್ಲ, ನಾನು ಹಾಕ್ಬಿಟ್ಟೆ. ಇನ್ಮೇಲೆ ಹಾಕಲ್ಲ. ಕಸ ಹಾಕೋದು, ಫೋಟೋಗಳನ್ನು ಅನ್ಸೋದು, ಇದನ್ನೆಲ್ಲ ಮನೆ ಹತ್ರ ಬರ್ತಾರೆ ಕಾರ್ಪೊರೇಷನ್ ಅವರು ಅಲ್ವಾ ಸರ್? ಅಲ್ಲಿಗೆ ನಿಮ್ಗೆ ಕಸ ತಗೊಳಕ್ ಬರ್ತಾರಾ ಇಲ್ವಾ? ಮನೆಗೆ ಬರ್ತಾ ಇದಾರಾ ಇಲ್ವಾ? ಅಲ್ಲಿ ಬರ್ತಾರೆ ತಾನೇ ನಿಮ್ಮ ಮನೆ, ಇಲ್ಲೂ ಬರ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಎಲ್ಲ ಕಡೆನೂ ಬರ್ತಾರೆ. ಆ ಥರದ್ದು ಇದ್ದರೆ ದಯವಿಟ್ಟು ಬೀದಿಲಿ ಬಂದು ಕಸ ಹಾಕ್ಬಿಡಿ. ಓಕೆ ಫೈನ್ ಸರ್. ಸೊ ಇದು ಮೈಸೂರಿನ ಕ್ಲೀನ್ ಸಿಟಿ ತರೋದಕ್ಕೆ ಈಗ CHO ವೆಂಕಟೇಶ್ವರ ರೋಚಿಗಿದ್ದಾರೆ ಅಂತ ಹೇಳ್ಬೋದು. ಫಸ್ಟು ಕಾರ್ಪೊರೇಷನ್ ಹಿಂಭಾಗನೇ ಕ್ಲೀನ್ ಮಾಡ್ತೀನಿ ಸರ್, ಇಲ್ಲಿಂದನೇ ಇನ್ಶೂರೆನ್ಸ್ ತಗೋತೀನಿ, ನನಗೆ ದೊಡ್ಡ ಜವಾಬ್ದಾರಿ ಇದೆ. ಜಗದ್ವಿಖ್ಯಾತವಾದ ಮೈಸೂರಿನಲ್ಲಿ ನಾನು ಈ ಬಾರಿ ಏನಾದರೂ ಮಾಡಿ ಕ್ಲೀನ್ ಸಿಟಿನ ಹತ್ತಿರಕಾರ ತೊಗೊಂಡು ಹೋಗ್ತೀನಿ, ಇಲ್ಲ ನಂಬರ್ 1 ಸ್ಥಾನಕ್ಕಾರು ಬರ್ತೀನಿ ಅನ್ನುವಂಥ ನಿಟ್ಟಿಲ್ಲ ಅವರು ಹೇಳ್ತಾರೆ. ಅಣ್ಣ ನಿಮ್ಮ ಹೆಸರು? ಇಲ್ಲಿ ಇರೋದು ಸ್ವಾಮಿ ಅಂತ ಎಲ್ಲಿರುತ್ತೆ? ಟೂ ವೀಲರ್ ಪಂಚರಂಗ. ಈಗ ಡೈಲಿ ನೀವು ಇಲ್ಲಿ ನೋಡ್ತಿರಲ್ಲ ಸರ್, ಇಲ್ಲಿ ಯೂರಿನ್ ಪಾಸ್ ಮಾಡೋದು ಅಥವಾ ಫೋಟೋಗಳೆಲ್ಲ ಅಂಟಿಸೋದು ಇದೆಲ್ಲ ಮಾಡ್ತಾ ಇದ್ದಾರೆ ಸರ್. ಇದು ನೀವೇನು ಹೇಳಲ್ವಾ? ಸರ್ ಆದಷ್ಟು ಹೇಳ್ತೀವಿ ನಾವು, ಆ ಕಡೆ ಈ ಕಡೆ ಹೋದಾಗ ಮಾಡ್ಬಿಟ್ಟು ಹೋಯ್ತಾರೆ. ಅದೇನು ನಾವು ಇದು ಮಾಡಿ ಅದು ಬೆಳಗ್ಗೆ ಬಂದು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಯ್ತಾರೆ. ಈ ಸಾಯಂಕಾಲ ಅಂದರೆ ಗಾಡಿಗಳೆಲ್ಲ ರೈಟ್ ಇರೋಲ್ಲ ಇಲ್ಲಿ ಜಾಸ್ತಿ, ಸರ್ಕಲಲ್ಲಿ ಮೇನ್ ಲೈಟ್ ಇರೋಲ್ಲ ಒಂದು, ಅದರಿಂದ ಕತ್ಲೆ ಮರೆ ಗಾಡಿಗಳು ನಿಲ್ಸಲ್ಲ, ಮರೆ ಆಯ್ತಲ್ಲ, ಲೈಟ್ ಇಲ್ಲ ನೋಡಿ, ಲೈಟ್ ಇಲ್ಲ. ಅಲ್ಲಿ ಮೇನ್ ಲೈಟ್ ಒಂದು ಇದ್ರೆ ದೊಡ್ಡದು ಫುಲ್ ಕವರ್ ಐತೆ, ಗಾಡಿಗಳು ನಿಲ್ಸಲ್ಲ, ಎಲ್ಲ ರೈಸಸ್ ಅವೆಲ್ಲ ಮಾಡ್ಬಿಟ್ಟು ಹೋಯ್ತಾರೆ. ಲೈಟ್ ಎಲ್ಲ ಹಾಕ್ಸ್ಬೇಕು ಇವಾಗ? ಸೆಂಟ್ರಲ್ ಲೈಟ್, ಲೈಟ್ ಸರ್ಕಲಲ್ಲಿ ಸೆಂಟ್ರಲ್ ದೊಡ್ಡ ಲೈಟ್ ಆಗಿದ್ರೆ ಹೋಗ ಎಲ್ಲರಿಗೂ ಕಾಣ್ತಿದೆ. ಇಲ್ಲ ಬೀದಿ ಲೈಟ್, ಕತ್ಲೆ ಲೈಟು. ಸರ್ಕಲ್ಗೆ ಅಂದ್ರೆ ಮೇನ್ ಲೈಟ್ ದೊಡ್ಡ ಲೈಟ್ ಬೇಕಷ್ಟೇ. ಆ ಲೈಟ್ ಹಾಕೋರು KB ಇರೋರು, ಆ ಲೈಟ್ ಹೊಂಟೋಗೈತೆ ಅಲ್ಲಿ ನೋಡಿ ಕಮ್ಮು ಮುಂದೆ. ಸುಮ್ ವೇಸ್ಟ್ ಇಲ್ಲ, ಹಳೆ ಬಲ್ಬೇ ಬೆಸ್ಟ್ ನಮಗೆ. ಮುಂಚೆ ಕಾರ್ಪೊರೇಷನ್ ಕೊಡೋ ಲೈಟ್ಗಳು ಅದೇ ಬೆಸ್ಟ್ ನಮಗೆ. ಇಲ್ಲಿ ಅದು ಹಾಕ್ಬಿಡಿಸು ಒಂದವ್ರು ಬಂತು ಹೋಯ್ತು ಕರೆಂಟ್, ಓಡಾಡೋಕ್ಕಾಗಲ್ಲ, ತೊಂದರೆ ಐತೈತೆ. ಅಣ್ಣ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ನೋಡ್ಕೋಬೇಕು. ಓಕೆನಾ? ಇನ್ನೊಂದು ನಿಮಗೆ ಕೇಳ್ಕೊಡೋದು, ಇಲ್ಲೆಲ್ಲ ಕ್ಲೀನಿಂಗ್ ಮಾಡಕ್ ಬರ್ತಾರಪ್ಪ? ಬರ್ತಾರಾ? ಈಗ ಬಂದಿದ್ರಾ? ಇದು ಇಲ್ಲ ಅಂದ್ರೆ ಇನ್ನೂ ದೊಡ್ಡ ಗಲೀಜಾಗಿರುತ್ತೆ ಇದು. ಈಗ ಇವರೇ ತಂದು ಹಾಕಿದ್ರು, ಅದು ಮೊದಲನೇದು. ನೀವು ಇಲ್ಲಿ ಇರ್ತೀರಲ್ಲ, ದಯವಿಟ್ಟು ಹೇಳಿ ಅವ್ರಗಳಿಗೆ. ಸಾಯಂಕಾಲ ಮೇಲೆ ತಂದು ಹಾಕಿದ್ರು ಹಾಕ್ಬಿಡ್ತಾರೆ. ಆಮೇಲೆ ಗಾಡಿಗಳು ನಿಂತ್ಕೋತಾವಲ್ಲ, ಮರೆ ಆಗಿ ಹಾಕ್ಬಿಟ್ಟು ಸರಿ. ನೀವು ಯಾರು ಕಳಿಸ್ರಿ ಅಂತ ನಾವು ಹೇಳಲ್ಲ, ಯಾರು ಫೋಟೋ ಹೊಡ್ ಕಳಿಸಿ ನಾವು ಹೇಳಲ್ಲ. ಅವ್ರಿಗೇನು ದಂಡ ಹಾಕ್ಬೇಕು ಅದನ್ನ ಹಾಕ್ಸೋಣ. ಬೆಳಿಗ್ಗೆ ಅಂತೂ ಕ್ಲೀನ್ ಐತೆ, ಕ್ಲೀನಾಗಿ ಮಾಡ್ಕೊ ಹೋಯ್ತಾರೆ. ಅಂದರೆ ಮೇನ್ ಈ ಥರ ಒಂದು ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಬಂದರೆ ಖಂಡಿತವಾಗ್ಲೂ ಕೂಡ ಜನ ಎಚ್ಚೆತ್ಕೊಳ್ತಾರೆ. ಮತ್ತು ಜನಗೂ ಕೂಡ ನಾನು ಹೇಳ್ಕೊಳ್ಳೋದು ಇಷ್ಟೇ, ಎಜುಕೇಟೆಡ್ಗಳು ಎಲ್ಲ ಅದು ಅನ್ಎಜುಕೇಟೆಡ್ಗಳ ಥರ ದಯವಿಟ್ಟು ಆ್ಯಕ್ಟ್ ಮಾಡಬೇಡಿ. ಇಲ್ಲೇ ಸ್ವಲ್ಪ ದೂರದಲ್ಲೇ ಸೊ ನಿಮಗೆ ವಾಶ್ರೂಮ್ ಇದೆ, ನಿಮ್ಮ ಕೈಲಿ ಆಗಲಿಲ್ವಾ ಫ್ರೀ ಬೇಕಾದ್ರೆ ಮಾಡ್ಕೊಂಡು ಬನ್ನಿ. ಏನು ಸರ? ಖಂಡಿತ ಅವರು ಅಲ್ಲಿ ಕೇಳೋದಿಷ್ಟೇ, ಯೂರಿನಲ್ಸ್ಗೆ ನೀವು ಕೊಟ್ಟರೆ ಅವರು ದುಡ್ಡು ಇಸ್ಕೋತಾರೆ, ಇಲ್ಲ ಅಂದರೆ ಫ್ರೀನೇ. ಅದು ನಿಮ್ಮ ಇಚ್ಛಾಶಕ್ತಿ, ಅದು ಅವರು ಕ್ಲೀನ್ ಮಾಡಿ ಮೇಂಟೈನ್ ಮಾಡೋದಕ್ಕೆ. ಇಲ್ಲಿ ಅವರೇ ಸಹ ಹೇಳಿದ್ದಾರೆ ಈಗಿನ್ನು. ಖಂಡಿತ ಅದನ್ನು ಸಹಕರಿಸಿ ಜನಗಳು ಸಹ ಇದನ್ನು ದಯವಿಟ್ಟು ಪಬ್ಲಿಕ್ಕಲ್ಲಿ ಇಲ್ಲೆಲ್ಲ ಹೇಸಿಗೆ ಮಾಡೋವಂಥ ಕೆಲಸ ದಯವಿಟ್ಟು ಮಾಡಬೇಡಿ. ನಂಬರ್ 1 ತರಬೇಕು ಅನ್ನೋದು ನಮ್ಮ ಗುರಿ.
ಅದನ್ನೇ ಸಾಧನೆ ಮಾಡೋದಕ್ಕೆ ಖಂಡಿತ ನಿಮ್ಮ ಸಹಕಾರ ನಮ್ಮ ಜೊತೆಗಿರಲಿ, ಎಲ್ಲರ ಜನಗಳ ಸಹಕಾರವೂ ನಮಗಿರಲಿ, ಖಂಡಿತ ಸಾಧನೆ ಮಾಡ್ತೀವಿ ಅನ್ನೋದೊಂದು ನಂಬಿಕೆ ಇದ್ದೇ ಇರಬೇಕು, ಇದ್ದೇ ಇದೆ ನಮಗೆ. ಕಮ್ದಲ್ಲಿ ಐತೆ ನನ್ನದು ಅದು ಆಫ್ ಆಗಿದೆಯಾ? ಅದು ಆಫ್ ಆಯ್ತು, ಚೆಕ್ ಮಾಡ್ಸೋಣ. ಅದನ್ನು ಚೆಕ್ ಮಾಡಿ. ಹಾಂ, ಇದಕ್ಕೆ ಎಷ್ಟು ದೇವ್ರಿಗೆ ಅವಮಾನ ಇದು. ಅಟ್ಲೀಸ್ಟ್ ಇಟ್ಟಿದ್ದೀರಲ್ಲ, ಅಟ್ಲೀಸ್ಟ್ ಏನಾದ್ರು ಒರೆಸ್ಬೇಕಲ್ವಾ, ದೇವ್ರಿಗೆ ಅವಮಾನ ಮಾಡಿದಾಗ ಕಾರ್ಪೊರೇಷನ್ ಬಿಡ್ತಾರೆ, ಅವ್ರಿಗೆ ಹಾಕ್ಬಿಟ್ರು ಆಯ್ತಲ್ಲ. ಇಲ್ಲ, ನೆನ್ನೆ ಇಟ್ಟಿದ್ದು ಅಲ್ಲಿ ಬಿಸಾಕಿ ಯಾವ ದೇವ್ರ ಫೋಟೋನು ಯಾರ್ದು ಯಾವ ಭಾಷೆ ಎಲ್ಲ ಇಡಬಾರ್ದು. ಕೊಡ್ಬಿಡ್ತೀನಿ ಬಿಡಿ ಅವ್ರಿಗೆ. ಅಲ್ಲ ನೋಡಿ, ರಾಮಂದು ದೇವ್ರಿಗೆ ಇದೀವಿ ಹಿಂಗೆ ಅಪಮಾನ ಮಾಡ್ದಂಗೆ ಕಾರ್ಪೊರೇಷನ್ ಅವ್ರು ಬರ್ತಾರಲ್ಲ ಕೊಡ್ತಾರೆ. ಕಾರ್ಪೊರೇಷನ್ ಬಿಸಾಕಿದ್ರು ಬಸ್ ಅದು. ಅಲ್ಲ, ಮರದ ಹತ್ರ ಬಿಸಾಕ್ಬಿಟ್ಟಿದ್ರು, ಅದನ್ನ ನಾನು ಇರಬೇಕು. ಇಟ್ಟಿದ್ದೀನಿ. ಪಾಪ ಇಲ್ಲಿ ಅದನ್ನ ತೊಳಿಬಾರ್ದು ಅದನ್ನ ನೀಟಾಗಿ ಇತ್ತು, ಅದನ್ನ ಒರೆಸಿ ಅದಕ್ಕೊಂದು ಬೆಲೆ ಇರಬೇಕು. ಆ ಥರ ಇದನ್ನ ಅದು ಏನು ಒಡೆದೋಗಿಲ್ಲ, ಏನಿಲ್ಲ, ಅಷ್ಟು ನೀಟಾಗಿದೆ ಅದು. ಬಿಸಾಕ್ಬಿಟ್ಟಿದ್ದಾರೆ ಅದನ್ನ ತಂದೆ ಅಲ್ಲಿ ಮರದ ಹತ್ರ. ನಾನು ಇರ್ಲಿ ಅಂತ ಹೇಳಿ ನಾನು ತಂದಿಟ್ಟೆ. ಇಲ್ಲಿ ಏನಾದ್ರು ರೀಸರ್ಚ್ ಮಾಡ್ತಾರೆ, ಆ ಥರದ್ದು ಏನಾದ್ರು ತೊಂದರೆ ಇದೆ ಇಲ್ಲೊಂದು ಬರೆಸ್ತೀವಿ, ಮಾಡಿದವ್ರಿಗೆ ಫೈನ್ ಹಾಕ್ತೀವಿ ಅಂತ. ಅದನ್ನ ಬೇಕಾದ್ರೆ ನಮ್ಗೆ ಗಮನಿಸ್ತೀನಿ. ಅದು ಫೋಟೋಗಳನ್ನ ದಯವಿಟ್ಟು ಆಗಿ ಇಡಬೇಡಿ. ಇಲ್ಲ ಆ ಥರದ್ದು ಏನಾದ್ರು ಇದ್ರೆ ನಮ್ಗೆ ಕಾರ್ಪೊರೇಷನ್ಗೆ ತಿಳಿಸಿ. ಇಲ್ಲೇ ಕಾರ್ಪೊರೇಷನ್ ಆಫೀಸ್ ಇಲ್ಲಿ ಭಾಳ ದೂರ ಇದೆಯಾ? ಎಲ್ಲ ಉದ್ದಕ್ಕೂ ಬೆಳಿಗ್ಗೆ ಬರಸಿ ಎಲ್ಲ ಟಾಯ್ಲೆಟ್ ಎಲ್ಲ ಇರುತ್ತೆ ಇಲ್ಲಿ. ಅಲ್ಲ, ಫೋಟೋ ಕಳಿಸಿ. ಇಲ್ಲ, ಬೆಳಿಗ್ಗೆ ನೈಟ್ ಹೊತ್ತು ಇರಲ್ವಲ್ಲ ಅವರು, ಇಲ್ಲ ಗಾಡಿಗಳು ಡ್ರೈವರ್ಗಳು ಬರ್ತಾರಲ್ಲ, ಬೇರೆ ವಾಶ್ರೂಮ್ ಇರಲ್ಲ. ಅವಾಗ ಏನ್ ಮಾಡ್ತಾರೆ, ಪಬ್ಲಿಕ್ ಟಾಯ್ಲೆಟ್ ಇಲ್ಲ ನೈಟ್ ಹೊತ್ತು ಇರಲ್ವಲ್ಲ, ಹಾಗಾಗಿ ಅದನ್ನ ಬೆಳಿಗ್ಗೆ ಬರೋಸಿಗೆ ಅವ್ರು ಓಪನ್ ಅರ್ಜೆಂಟ್ಗೆ, ಯಾರು ಮಾಡೋದಿಲ್ಲ. ಬೆಳಿಗ್ಗೆ ಅಲ್ಲ ಮಧ್ಯರಾತ್ರಿ ಅದು ಇದು ಇರುತ್ತಲ್ಲ ಮಾಡೋಗ್ಬಿಡ್ತಾರೆ. ಸರ್ ಈಗ ಫೋಟೋ ಇಟ್ಟು ಹೋಗಿದ್ದಾರೆ, ಮುಂದೆ ಹೋದ್ರೆ ದೇವ್ರ ಫೋಟೋನೇ ಸ್ಟಿಕ್ ಮಾಡಿ ಹೋಗಿದ್ದಾರೆ, ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಹೋಗಿದ್ದಾರೆ ಸರ್. ಆ ಥರ ಇಲ್ಲಿ ಇಲ್ವಲ್ಲ ಅಂತೇಳಿ ಬಿಸಾಕಿದ್ರಲ್ಲ, ಅದನ್ನ ಹಾಳು ಮಾಡಬಾರ್ದು ಅಂತೇಳಿ ಅಟ್ಲೀಸ್ಟ್ ಖಂಡಿತ ನನ್ನ ಅಭಿಪ್ರಾಯ ಇಷ್ಟೇನೆ. ರೀಸೆಸ್ ಮಾಡೋದು ಅನ್ನೋ ಜಾಗಕ್ಕೆ ದೇವ್ರ ಫೋಟೋ ಅಂಟಿಸೋದು ಬಯಕೆ ಅನ್ನೋದಕ್ಕಿಂತ ದೇವ್ರಿಗೂ ಅಪಮಾನ ಮಾಡ್ದಂಗೆ ಆಗ್ಬಿಡುತ್ತೆ. ಆ ಥರ ಮಾಡಬಾರ್ದು. ಅದ್ರ ಬದಲು ಬೇರೆ ಏನಾದ್ರು ಇದ್ರದ್ದು ಬೇರೆ ಆ ಥರದ್ದು ಏನಾದ್ರು ಮಾಡೋದಕ್ಕೆ, ಇಲ್ಲಿ ಹೇಗಿದ್ರು ಶೌಚಾಲಯ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ಈ ಥರ ನೈಟ್ ಆ ಥರದ್ದು ತೊಂದರೆ ಆಗ್ತಿದೆ ಅಂದಾಗ ಅದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಿಯೋದಕ್ಕೆ ಖಂಡಿತ ಒಂದು ಪ್ರಯತ್ನ ಅಂತ ಮಾಡ್ತಾರೆ. ಅವ್ರ ನಂಬರ್ ಕೊಡಿ ಸರ್, ನಾವು ಮೀಡಿಯಾದವ್ರು ಮಾತಾಡ್ತೀವಿ. ಎಲ್ಲ ನಡೀತಾ ಇದೆ. ಇದರಿಂದ ಆಚೆಗೆ ಯಾಕೆ ಬರ್ತಾ ಇದೆ ಅಂದ್ಬಿಟ್ಟು ಇದು ಮಾಡಬೇಕು. ಮತ್ತು ಇಲ್ಲೆಲ್ಲ ವಾಶ್ರೂಮ್ ಇದೆ ಅನ್ಸುತ್ತೆ ಸರ್. ವಾಶ್ರೂಮ್ ಅದೇನೆ ನೋಡೋಣ, ಆ ಕಡೆ ಒಂದು ರೌಂಡ್ ವಿಸಿಟ್ ಮಾಡಿಸ್ತೀನಿ. ಆಮೇಲೆ ನಮ್ಮ ಇವ್ರಿಗೆ ಹೇಳ್ಬಿಟ್ಟು ಅದೇನು ಯಾಕೆ ಈ ಥರ ಆಗ್ತಿದೆ ಅಂಥೇಳಿ, ಅದು ಪೂರ್ತಿ ಡ್ರೈನೇಜ್ ಥರ ಆದರೆ ಇದು ಮತ್ತಿನ್ನು ತುಂಬಾ ಇದಾಗುತ್ತೆ. ಇದರಿಂದ ಹೆಲ್ತ್ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಇದೊಂದು ಸ್ವಲ್ಪ ಈಗಲೇ ರೆಡಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ ಖಂಡಿತ. ಫೈನ್ ಹಾಕ್ಬಿಟ್ಟು ಒಂದು ನೋಟಿಸ್ ಇಶ್ಯೂ ಮಾಡಿಬಿಟ್ಟು ಇಷ್ಟು ಅವ್ರಿಗೊಂದು ಒಂದು ವೀಕ್ ಟೈಮ್ ಕೊಡ್ತೀವಿ. ಅದಾದಮೇಲೆ ಆಗಲಿಲ್ಲ ಅಂದರೆ ಫೈನ್ ಹಾಕ್ತೀವಿ. ಕಾರ್ಪೊರೇಷನ್ ಹಿಂಭಾಗನೇ ಈ ಥರ ಅಸಹ್ಯ ಆಗ್ಬಿಟ್ರೆ ತುಂಬ ಕಷ್ಟ. ಖಂಡಿತ. ಇದು ರೈಟ್ ನ್ಯೂಸ್.